ನವಸಿರಿ ಸುರಚಿರ ನವರಾಗ ಲೀಲಾ ನವಸಿರಿ ಸುರಚಿರ ನವರಾಗ ಲೀಲಾ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವಿನಿ ರುಕ್ಮಿಣಿ ದ್ವಾರಕೆಗೆ ಸುಸ್ವಾಗತ. ವಿರಾಟ್ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠಿರನು ತಮ್ಮ ಕುಲಪುರೋಹಿತರಾದ ಧೌಮ್ಯರನ್ನು ಸಂಧಿಗಾಗಿ ಕಳುಹಿಸಿದ್ದನು. ಆದರ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಪುನಃ ಯುದ್ಧ? ಹಾಗಾದ್ರೆ ನಿಮ್ಮ ವಿಶ್ರಾಂತಿ ದಿನಗಳಿನ್ನು ಕಳೆದು ಹೋದವು. ಗೋಪಾಂಗಿಣರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಅರೆಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ ಪ್ರಿಯ. ಪ್ರಿಯತಮೆ, ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯು ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿದರೆ ವೀರ ಹೃದಯವು ನರ್ತಿಸುವುದು ಸಹಜ. ಶಿಶುಪಾಲಾದ ದಾನವರನ್ನು ಸಂಹರಿಸಿದ ನಿಚ್ಚಕ್ಕದ ರಕ್ತತೃಷೆ ಪುನಃ ಜಾಗರಿತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸಿರುವರೋ ಅದರ ತೀಕ್ಷ್ಣಧಾರೆಗೆ ಆಹುತಿಯಾಗಲಿ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಆದರ ಯುದ್ಧದಲ್ಲಿ ಈ ನಿನ್ನ ಪತಿಯು ನಿರಸ್ತ್ರನು, ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲ ಕಾರಣವೇ ದೊರೆತಂತಾಯಿತು. ಈ ನಿಮ್ಮ ರಾಜನೀತಿ ಕೌಶಲವನ್ನು ನಾನೀಗ ತಿಳಿದೆನು. ಆದರದು ಪರಿಹಾಸ್ಯವಲ್ಲ ತಾನೆ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನೆಲೆಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿಯೇ ಇರುವರು. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡಿದು ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನೇನೋ ನಿಜ, ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ಧಾಳಗಳಂತೆ ದರ್ಪಾಂತ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರಿಗೆ ನಾನು ಆ ಅಜ್ಞಾನವನ್ನು ಹರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವೇರಬಲ್ಲದೆಂಬುದನ್ನು ಈ ಜಗತ್ತಿಗೆ ತೋರಿಸುವೆ. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ಸಹ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ಮುಂದೆ ನೋಡುವೆ ರುಕ್ಮಿಣಿ.
ಹಲೋ. ಪ್ರಿಯತಮನೇ, ರುಕ್ಮಿಣಿ, ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಿಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಆ ನನ್ನ ಕನಸು ಇನ್ನು ಕನಸಾಗಿಯೇ ಉಳಿದಿರುವುದು. ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿ ಸಮ್ಮತಿಸಿದೆ. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ ದೇವಿ. ಮಾನವನೇ ಮಾನವ ಜಾತಿಯ ಪರಮ ಶತ್ರುವೆಂದು ನಾನೀಗ ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸಿದೆ. ನೀಚ ಶಕುನಿಯ ಸಲಹೆಯಂತೆ ಯುದ್ಧದ ಸಹಾಯವನ್ನು ಬಿಡಲು ಬರುತ್ತಿರುವೆಯಾ? ಹಾ ಬಾವ. ಓಹೋ, ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ 13 ವರ್ಷಗಳ ನಂತರ ನನ್ನ ದರ್ಶನಕ್ಕಾಗಿ ಬರುತ್ತಿರುವೆಯಾ? ಬಾ ಪ್ರಾಣಸಕ, ಬಾ, ನಿನಗಾಗಿ ಕಾದಿರುವೆನು. ನೀನಿನ್ನೂ ಹೊರಡು ಪ್ರೇಯಸಿ. ನಾನು ಕ್ಷಣಕಾಲ ನಿದ್ರಿಸುವೆ. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡುವುದು.
ವಾಸುದೇವ, ರುಕ್ಮಿಣಿ, ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪ್ರೇಮಾನುರಾಗದಿ ಕೈ ಹಿಡಿದೆ. ಪ್ರೇಮಾನುರಾಗದಿ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ. ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ. ಇಂದು ನಾನೇ ಪುಣ್ಯವಂತ. ಪ್ರಿಯತಮೆ, ಮನೆ ಮಾಡಿ ಹೃದಯದಲ್ಲಿ ಮುರಳಿಂದ ಶ್ರೀಪತಿಗೆ ಅನುಗಾಲ ಆನಂದ ಕಂದ. ಶ್ರೀಪತಿಗೆ ಅನುಗಾಲ ಆನಂದ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ದರ್ಶನವಾಣಿ ತೋರೆಯ ದೇವಾ, ದರ್ಶನವಾಣಿ ತೋರೆಯ, ದರ್ಶನವಾಣಿ ತೋರೆಯ ದೇವಾ, ದರ್ಶನವಾಣಿ ತೋರೆಯ. ಪಾಂಡವರೈವರ ಪ್ರಾಣವು ನೀನು, ಕೃಷ್ಣ ಪರಮಾತ್ಮ. ಪಾಂಡವರೈವರ ಪ್ರಾಣವು ನೀನು. ಹಲೋ 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 ಪಾಂಡವರೈವರ ಪ್ರಾಣವು ನೀನು. ಪರಮದಯಾಕರ ಕೊಡು ಎನಗ ಭಯವ. ಪರಮಾತ್ಮ ವಾಸುದೇವ, ಪರಮದಯಾಕರ ಕೊಡು ಎನಗ ಭಯವ. ಜೀವವು ನೀನೆಂದು ಹಲೋ 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 ಪರಮಾತ್ಮ, ಹಲೋ 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 ಜೀವವು ನೀನೆಂದು ನಂಬಿಗೆ ನಯ್ಯ. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ದರ್ಶನವಾಣಿ
ಆಜ್ಞಾನುಸಾರ 12 ವರ್ಷ ವನವಾಸ, 1 ವರ್ಷದ ಅಜ್ಞಾತವಾಸವನ್ನು ಈಗಲಾದರೂ ಪರಮಾತ್ಮನಿಗೆ ನಮ್ಮ ಮೇಲೆ ದಯಭಾರತಿ ಹೋಯಿತೆ. ಇರಲಿ, ಮುಂಬರುವ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯಲು ನಾನೀಗಲೇ ದ್ವಾರಕೆಗೆ ಹೋಗಿ ಆತನ ಕೃಪಾಶೀರ್ವಾದವನ್ನು ಪಡೆದು ಬರುವೆನು. ಪರಮಾತ್ಮ ಹಲೋ 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 ಆನಂದದಿ ನಾವು ಕಳೆದೆವು ದೇವ, ಪಾಮರರಾದ ಪಾಂಡವರಿಗೆ ನೀ ಪರಮಾತ್ಮ. ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಪರಮಾತ್ಮ, ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ದರ್ಶನವಾಣಿ ತೋರೆಯ ದೇವ, ದರ್ಶನವಾಣಿ ತೋರೆಯ ಕೃಷ್ಣ. ಮರದಿನಾಂ ತೆರಳುವೆ ದ್ವಾರಕ ನಗರಿಗೆ, ಮರದಿನಾಂ ತೆರಳುವೆ ದ್ವಾರಕ ನಗರಿಗೆ. ಗುರು ಪಾಂಡವರೊಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದಳು. ಗುರು ಪಾಂಡವರೊಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರು ನಂದ ಗೋಪ ಶ್ರೀ ಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು. ನಂದ ಗೋಪ ಶ್ರೀ ಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಮರದಿನಾಂ ತೆರಳುವೆ ದ್ವಾರಕ ನಗರಿಗೆ, ಮರದಿನಾಂ ತೆರಳುವೆ ದ್ವಾರಕ ನಗರಿಗೆ. ಅದಮ ಭೀಮನನ್ನು ವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು. ಭೀಮ, ಅದಮ ಭೀಮನನ್ನು ವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು. ಪ್ರತಿಮನವನ್ನು ಎದೆಗೆಡದೆ ಮದಕರಿ ಎನ್ವಯ ಕೊಬ್ಬಿಹನು. ಪ್ರತಿಮನವನ್ನು ಎದೆಗೆಡದೆ ಮದಕರಿ ಎನ್ವಯ ಕೊಬ್ಬಿಹನು. ಮಾಧವನ ಬೆಂಬಲದಿ ಮೆರೆಯು ಮದಾಂಧ ಪಾಂಡವರಾರ್ಭಟವಂ. ಮಾಧವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವರಾರ್ಭಟವಂ. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲ್. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲ್. ಮರದಿನಾಂ ತೆರಳುವೆ ದ್ವಾರಕ ನಗರಿಗೆ, ಮರದಿನಾಂ ತೆರಳುವೆ ದ್ವಾರಕ ನಗರಿಗೆ. ಇನ್ನು ಕುರು ಪಾಂಡವರ ಭೀಕರ ಸಂಗ್ರಾಮ ಸಿದ್ಧವಾದಂತೆಯೇ ಸರಿ. ಈ ಚಂದ್ರಕುಲ ಚಕ್ರೇಶ್ವರನ ಛಲ ಮತ್ತು ಬಲವನ್ನು ಇಡೀ ಜಗತ್ತಿಗೆ ತೋರಿಸಲು ಸಾಕ್ಷಿಯಾಗಿರುವುದು ಮುಂದಿನ ಮಹಾಯುದ್ಧ. ಛಲ ತೊಟ್ಟು ಮಾಡುವೆ ಯುದ್ಧ,
ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಈ ಯುದ್ಧದಲ್ಲಿ ಶ್ರೀಕೃಷ್ಣನ ಸಹಾಯವನ್ನು ಪಡೆಯಲು ಅರ್ಜುನನು ನನಗಿಂತ ಮೊದಲೇ ದ್ವಾರಕೆಗೆ ಹೊರಟಿರುವನು. ಆ ಅರ್ಜುನನು ದ್ವಾರಕೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಾನು ಶ್ರೀಕೃಷ್ಣನ ಬಳಿಗೆ ಹೋಗಿ ಆತನ ಸಹಿತ ಯಾದವ ಸೈನ್ಯದ ಸಹಾಯವನ್ನು ಪಡೆಯುವೆನು. ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ವಾಮರಮಣನು ಎಂಬಸವಾದ ವಾಮ ಕೈವೆ ಆ ಭೀಮನ. ವಾಮರಮಣನು ಎಂಬಸವಾದ ವಾಮ ಕೈವೆ ಆ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಕ್ಷೇತ್ರ ಕರ್ಣ ತೊಟ್ಟಿ ಅನುಪಣವ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಕ್ಷೇತ್ರ ಕರ್ಣ ತೊಟ್ಟಿ ಅನುಪಣವ. ಗುರು ಸಿಂಹಾಸನದಲ್ಲಿ ಕುಳಿತು ತಿರುತವು ಅರಸದಿ ಅರೆಯನ್ನಾಳ್ವೆ. ಗುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಹರುಷದಿ ಕರೆಯನ್ನಾಳ್ವೆ. ಹೊರದಿನಾಂ ತೆರಳುವೆ ದ್ವಾರಕಾ ನಗರಿಗೆ. ಹೊರದಿನಾಂ ತೆರಳುವೆ ದ್ವಾರಕಾ ನಗರಿಗೆ. ಗುರು ಪಾಂಡವರೊಳು ಸಿದ್ಧತೆ ಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರ ತಲುಪೆ. ಗುರು ಪಾಂಡವರೊಳು ಸಿದ್ಧತೆ ಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರ ತಲುಪೆ. ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು. ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಹೊರದಿನಾಂ ತೆರಳುವೆ ದ್ವಾರಕಾ ನಗರಿಗೆ. ಹೊರದಿನಾಂ ತೆರಳುವೆ ದ್ವಾರಕಾ ನಗರಿಗೆ. ಹೊರದಿನಾಂ ತೆರಳುವೆ ಹೊರದಿನಾಂ ತೆರಳುವೆ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ ಪರಮಾತ್ಮ. ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ. ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ. ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ. ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ.
ಗುಣಶೀಲ ನವಮೋಹನ ಸಂಜಗಳ ಕಾಚ್ಯ ಮನ ಮೋಹನ ಕಾರುಣ್ಯ ಗುಣಶೀಲ ನವಮೋಹನ ಸಂಜಗಳ ಕಾಜ್ಯ ಮನ ಮೋಹನ ಕಾರುಣ್ಯ ಗುಣಶೀಲ ನವಮೋಹನ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ 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 ಕೃಷ್ಣ ಜಗದ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮರಕ್ಷಣೆಯನ್ನು ಎಷ್ಟೊಂದು ಜಾಗರೂಕನಾಗಿ ಕಲ್ಪಿಸಿಕೊಂಡಿರುವನು. ಹನುಗಾಲವು ಆದಿಪುರುಷನ ಸಾನ್ನಿಧ್ಯದಲ್ಲಿರುವ ನಾವುಗಳಲ್ಲವೇ ಸುಕೃತಸಾಲಿಗಳು. ಇರಲಿ, ಪರಮಾತ್ಮನು ಎಚ್ಚರವಾಗುವ ತನಕ ನಾನು ಈ ಪೀಠದಲ್ಲಿಯೇ ಕುಳಿತುಕೊಳ್ಳುವೆನು. ಏನಿ ಭವ್ಯ ಭವನದ ಶೃಂಗಾರ ವೈಭವ ಸ್ವರ ಸಂಪತ್ತಿನಿಂದ ಕೂಡಿ ಕಂಗೊಳಿಸುತ್ತಿದೆಯಲ್ಲ ಮಾಧವನ ಅರಮನೆ. ಮಾಧವನ ಅರಮನೆಯು ಮನಕ್ಕೆ ಮೋದಗೊಳಿಸುವುದು ಬಲೆ. ಮಾಧವನ ಅರಮನೆಯು ಮನಕ್ಕೆ ಮೋದಗೊಳಿಸುವುದು ಬಲೆ. ಜಗದೊಳಿದಕ್ಕೆ ತೋಟಿಕೊಂಡೆನು ಬೊಲೆ ಬೊಲೆ ಬೊಲೆ. ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ವಜ್ರದ ಕಂಬಗಳು, ವಜ್ರಗಳ ಕಂಬಗಳು, ನೀಲ ಪಚ್ಚೆ ಕೆಂಪುಗಳು, ವಜ್ರದ ಕಂಬಗಳು, ವಜ್ರಗಳ ಕಂಬಗಳು, ನೀಲ ಪಚ್ಚೆ ಕೆಂಪುಗಳು, ಗೋಮೇಧಿಕ ಪುಷ್ಯರಾಗ ವೈಡೂರ್ಯಗಳ ಸೊಬಗು. ಗೋಮೇಧಿಕ ಪುಷ್ಯರಾಗ ವೈಡೂರ್ಯಗಳ ಸೊಬಗು. ನನ್ನದ ಕಳಸಗಳು ತಳ 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 ಮೊಳೆಯುವವು. ರನ್ನದ ಕಳಸಗಳು ತಳ 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 ಮೊಳೆಯುವವು. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು. ಜಗದೊಳಿದಕ್ಕೆ ತೋಟಿಕೊಂಡೆನು ಬೊಲೆ ಬೊಲೆ ಬೊಲೆ. ಮಾಧವನ ಅರಮನೆಯು ಎನಿತು ರಮ್ಯವೋ, ಶ್ರೀಧರನ ಹೃದಯವಿದು ಅದಿನಿಗೂಢವೋ. ಮಾಧವನ ಅರಮನೆಯು ಎನಿತು ರಮ್ಯವೋ, ಶ್ರೀಧರನ ಹೃದಯವಿದು ಅದಿನಿಗೂಢವೋ. ಓ ಎತ್ತಲು ನೋಡುತ್ತಿರ ಒಂದಿನ ಪುತ್ಥಳಿಗಳು, ಎತ್ತಲು ನೋಡುತ್ತಿರೆ ಒಂದಿನ ಪುತ್ಥಳಿಗಳು. ಚಿತ್ತಕ್ಕೆ ಮುದವನ್ನು ಬೀರುತ್ತಲಿರುವವು ನೋಡಲ್. ಚಿತ್ತಕ್ಕೆ ಮುದವನ್ನು ಬೀರುತ್ತಲಿರುವವು ನೋಡಲ್. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು. ಜಗದೊಳಿದಕ್ಕೆ ತೋಟಿಕೊಂಡೆನು ಬಲೆ 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 ಬಲೆ. ಏನಿ ಭವ್ಯ ಭವನದ ಶೃಂಗಾರ ವೈಭವ
ನವರತ್ನ ಖಚಿತವಾದ ಮಂಟಪಗಳು ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವವು. ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ಈ ಭವನವನ್ನು ಕಂಡಾಕ್ಷಣ ಎನ್ನ ಮನವು ಮೋಡಗಳು ಕರಗಿ ಮಳೆಗರದಂತೆ ಎನ್ನಾತ್ಮದಲ್ಲಿ ವಾಸವಾಗುತ್ತಿರುವುದಲ್ಲ. ಏನೀ ಶಯನಾಗಾರದಲ್ಲಿ ತೂಗಾಡುತ್ತಿರುವ ತಳಿರು ತೋರಣಗಳು ಮತ್ತು ರತ್ನ ವಜ್ರ ವೈಡೂರಗಳಿಂದ ಅಲಂಕೃತವಾಗಿ ನನ್ನನ್ನೇ ಸ್ವಾಗತಿಸುತ್ತಿರುವವು. ಏನೀ ಶಿಲಾಬಾಲಕಿಯರ ಭಾವಭಂಗಿಗಳ ಮಧುರ ಮಿಲನ. ಶಿಲಾಬಾಲಕಿಯರ ಭಾವಭಂಗಿ ತೋರಿ ಓರ ನೋಟವ ಬೀರಿ ಸೊಪ್ತ ಶರೀರವನ್ನೇ ಬಡಿದೆಬ್ಬಿಸುವಂತಹ ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿನೋಟ ಆ? ಆ? ಬಳ್ಳಿಯಂತೆ ಬಳುಕುತ್ತಿರುವ ನಡುವು, ನಕ್ಷತ್ರಗಳಂತೆ ಪಳಪಳನೆ ಹೊಳೆಯುತ್ತಿರುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರರನ್ನೇ ಮುದ್ದಿಸುವಂತಹ ಮಂದಾಸ. ಅಬ್ಬ, ಈ ಸುಂದರ ಶಿಲಾ ಬಾಲಕಿಯರನ್ನು ನೋಡುತ್ತಿದ್ದರೆ ನಾನೇ ಒಂದು ಬಾರಿ ಬಿಗಿದಪ್ಪಲೇ. ತಕತಿ ಮಿತಕ ಜೆಣ್ಣ ತಕತಿ ಮಿತಕ ಜೆಣ್ಣ ತಕತಿ ಮಿತಕ ಜೆಣ್ಣ ತಕತಿ ತಕತಿ ಮಿತಕ ಜೆಣ್ಣ ತಕತಿ ಮಿತಕ ಕೆಡತಕರಿ ಇಡತಾಂ ಕೆಡತಕರಿ ಇಡತಾಂ ಕೆಡತಕರಿ ಕೆಡತಕರಿ ಇಡತಾಂ ಕೆಡತಕರಿ ಇಡತಾಂ ಕೆಡತಕರಿ ಕೆಡತಕರಿ ಇಡತಾಂ ಕೆಡತಕರಿ ಇಡತಾಂ ಕೆಡತಕರಿ ಇಡತಾಂ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸುಸ್ವಾಗತ ಮಯ್ಯ ದುರ್ಯೋಧನ. ಹೌದು, ಸುಸ್ವಾಗತ ಮಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಬನಿಸ ನಿನಿ ಸನಿ ಬಗರಿ ಸರಿ ಗಬ ಸನಿ ಬಗರಿ ಸರಿ ನಿನಿ ಸನಿ ಬಗರಿ ಸರಿ ಗಪ ಸನಿ ಬಗರಿ ಸರಿ ಗಪ ನಿ ಗರಿ ಗರಿ ಸನಿ ಬರಿ ಸನಿ ಬಗ ಸನಿ ಬಗ ತಜಂ ತಕಜಂ ತಕಿಟಜಂ ತದಿಗಿನ್ನತಂ 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 ಕುರು ಪುಂಜೆ ಕುಲತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರು ವಂಶದಲ್ಲಿ ಕುಲ ತಿಲಕರು ಕೌರವೇಶ್ವರ ಧೀರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಲೇ ಅಲೇ ನರ್ತಕಿಯರೇ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಲೇ ಬಲೇ ನರ್ತಕಿಯರೇ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗರಾಧೀರ ಪ್ರಚಂಡ ಕೌರ, ರಣರಂಗರಾಧೀರ ಪ್ರಚಂಡ ಕೌರ, ರಣರಂಗರಾಧೀರ ಪ್ರಚಂಡ ಕೌರ, ರಣರಂಗರಾಧೀರ ಚಂಡ ಕೌರ. ಸ್ವಾಗತ ಸ್ವಾಗತ ಗುರುನಂದನ, ಸುಸ್ವಾಗತ ವಯ್ಯ ದುರ್ಯೋಧನ. ಸುಸ್ವಾಗತ ವಯ್ಯ ದುರ್ಯೋಧನ. ಸ್ವಾಗತ 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 ಗುರುನಂದನ.
ಆಶ್ಚರ್ಯ, ಎಲ್ಲವೂ ಕನಸಿನಂತೆ ಕಾಣುತ್ತಿರುವುದಲ್ಲ. ಓಹೋ, ಮರೆತಿದ್ದೆನು, ಈ ಎಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾ ಶಯನಾಗಾರವನ್ನು ಕಂಡು ಬರಗಾಗುವವನಲ್ಲ, ಈ ಛಲದಂಕಮಲ್ಲ. ಇವನಾರು ಸಾಸಾಗರ ಪೃಥ್ವಿಯನ್ನೇ ಏಕಕಾಲದಲ್ಲಿ ಶಾಸನ ಮಾಡಬಲ್ಲ ವಸುಂಧರೆ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಶತ್ರುಧ್ವಂಸ ದುರೀಣ, ಹಸ್ತಿನಾವತಿಯ ಮಣಿಮುಕುಟ, ಚಂದ್ರಕುಲ ಚಕ್ರೇಶ್ವರನಾದ ನನ್ನ ಭವನಕ್ಕಿಂತಲೂ ಸಾಮಾನ್ಯ ಗೋಪಾಲಕನಾದ ನಿನ್ನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ? ಅದೆಂದಿಗೂ ಸಾಧ್ಯವಿಲ್ಲ. ಅಂತೂ ನನ್ನ ಸೋದರ ಮಾವ ಶಕುನಿಯ ಮಾತಿಗೆ ನಿರ್ಬಂಧಿತನಾಗಿ ದಾಯಾದಿಗಳ ಕಣ್ತಪ್ಪಿಸಿ ಬಹುರಹಸ್ಯವಾಗಿ ಬಂದು ದ್ವಾರಕೆಯನ್ನು ಸೇರಿದ್ದಾಯಿತು. ಏನು ನನ್ನ ಭಾಗ್ಯೋದಯವು ಹೇಗಿರುವುದೋ ನೋಡಿಯೇ ಬಿಡುತ್ತೇನೆ. ಯಾರದು? ಓಹೋ, ಕೃಷ್ಣನ ಪರಮ ಭಕ್ತ ಸಾತ್ಯಕಿ. ಎಲ್ಲಿ ನಿಮ್ಮ ಕೃಷ್ಣ? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಯೋಗ ನಿದ್ರೆಯಲ್ಲಿರುವನು. ಏನು? ಕೃಷ್ಣನು ಇನ್ನು ಯೋಗ ನಿದ್ರೆಯಲ್ಲಿರುವನೇ? ವಸಂತ ಕುಸುಮಾಗ್ರಣಿತ ಕುಸುಮದರ ಸುಗಂಧ ಪರಿಮಳ ಕಂಪಿನಿಂದ ಕಂಗೊಳಿಸುತ್ತಿರುವ ಈ ಚತುರ್ದಶ ಭುವನಗಳಲ್ಲಿಯೇ ಅಖಂಡ ಕೀರ್ತಿಯನ್ನು ಗಳಿಸಿರುವ ದ್ವಾರಕಾ ನಗರದ ಅರಸು ನಂದಗೋಪಾಲನು ಹಗಲು ನಿದ್ರೆಯಲ್ಲಿ. ಈತನು ಹಗಲು ನಿದ್ರೆಯಲ್ಲಿ ಮಗ್ನನಾಗಬೇಕಾದರೆ ಇದಕ್ಕಾವುದೋ ಒಂದು ರಹಸ್ಯವಾದ ಕಾರಣವಿರಲೇಬೇಕು. ಇರಲಿ. ಕೃಷ್ಣ, ಮುಕುಂದ, ಮಾಧವ, ಎಂತ ನಿಶ್ಚಿಂತ ಪುರುಷನೀಯ ಇವ. ರಾಜ್ಯ ಕೋಶಾದಿ ಸಕಲ ಐಶ್ವರ್ಯವನ್ನು ತನ್ನಣ್ಣನಾದ ಬಲಭದ್ರ ದೇವನಿಗೊಪ್ಪಿಸಿ ಈತನು ಮಾತ್ರ ಸುಖ ತಲ್ಪದಲ್ಲಿ ಲೀನನಾಗಿರುವನು. ನಾನು ಬಂದು ಬಾಂಧವರ ಕಣ್ತಪ್ಪಿಸಿ ಬಹುರಾಷ್ಟ್ರವಾಗಿ ಇಲ್ಲಿಗೆ ಬಂದರು ಈತನ ನಿದ್ರೆ ಇನ್ನೂ ಮುಗಿದಿಲ್ಲವೇ? ನನಗೂ ಸಹ ಹಾಗೇ ತೋರುವುದು ದುರ್ಯೋಧನ. ಬಾ, ಈ ಭದ್ರಾಸನದಲ್ಲಿ ಕುಳಿತುಕೋ. ಸಾತ್ಯಕಿ, ನಿನ್ನಲ್ಲಿ ಒಂದು ಮಾತು. ಅದೇನು ಕುರುರಾಜ? ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು, ತಿಳಿಯಿತೆ? ಅದಕ್ಕೆ ನಾವು ಉತ್ತರ ಕೊಡಲು ಸಾಧ್ಯವಿಲ್ಲ ಕುರುರಾಜ. ಏಕೆ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮನ ಆಜ್ಞಾಧಾರಕರು. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವನೋ ನಾವು ಸಹ ಅಲ್ಲೇ ಇರುವೆವು. ಸರಿಯಾದ ಮಾತು ಸಾತ್ಯಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಇಡೀ ಯಾದವ ಸೈನ್ಯವೇ ನಮ್ಮ ಕೈ ಸೇರಿದಂತಲ್ಲವೇ? ಸೇರಿದಂತೆ ಸಂದೇಹ ಬೇಕೆ? ಬಾ, ಕುಳಿತುಕೋ ಸಾರ್ವಭೌಮ. ಕ್ಷತ್ರಿಯ ಕುಲ ಲಲಾಮನು ಆರ್ತಜನ ಪರಿಪಾಲಕನೂ ಆಗಿ ವೈಭವ ವಿಖ್ಯಾತಿಗಳಿಂದ ಕೂಡಿ ಇಡೀ ಭಾರತ ಖಂಡವನ್ನೇ ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ಗೋಪಾಲಕನಾದ ನಾನು ಕೇವಲ ಗೋಪಾಲಕನ ಪತತನದಲ್ಲಿ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ ಶ್ರೀ ಲಕ್ಷ್ಮೀ ರಮಣ ವೈಕುಂಠವಾಸ
ಅಭಯಂ ನಿರಂತರ ಪೋದೆ ದಯದಿಸಿ ವಾಸುದೇವಂ ಸದಾ ನಿನ್ನ ಅಭಯಂ ನಿರಂತರ ಪೋದೆ ದಯದಿಸಿ ವಾಸುದೇವಂ ಸದಾ ನಿನ್ನ ಅಭಯಂ. ದೀನಬಂಧು ನಿಗಮಾಗಮಸೆಂದು ದೀನಬಂಧು ನಿಗಮಾಗಮಸೆಂದು ಅಗಣಿತ ಗುಣಗಣ ಹರಿಕುಲ ಮದನ ಅಗಣಿತ ಗುಣಗಣ ಹರಿಕುಲ ಮದನ ಜಗದ ವ್ಯಾಪಕ ಕೃಷ್ಣ 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 ಪರಮಾತ್ಮ ಜಗದ ವ್ಯಾಪಕ ಜಗದ ಜೀವಾತ್ಮಕ ಪರಮಾತ್ಮ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ಪರಮಾತ್ಮ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಹರ ವಿಂದಾನಯನ ಪೋರೆ ಸಿಂಧು ಶಯನ ಹರ ವಿಂದಾನಯನ ಸದಾ ನಿನ್ನ ಅಭಯಂ ನಿರಂತರ ವಾಸುದೇವಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ. ಸಾತ್ವಿಕಿ, ಎಲ್ಲಿ ನನ್ನ ಪ್ರಾಣಸಖನು? ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ನಿನ್ನ ವಿಳಂಬದಿಂದವು ಎಲ್ಲವೂ ಹಾಳಾಯಿತು. ಏಕೆ? ಏನಾಯಿತು ಸಾತ್ವಿಕಿ? ಅದನ್ನು ಹೇಳಲು ನನ್ನಲ್ಲಿ ಭಯ ಬರುತ್ತಿಲ್ಲ. ನೀನೇ ನೋಡು. ಓ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕಿಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲದಿಂದ ಈ ದಿನ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು. ಇದೆಂಥ ವಿಡಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವದ ಫಲ. ಅದಕ್ಕೆ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರನೊಡಗೂಡಿ ಪಾಂಚಾಲಿಯ ಸಮೇತ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳಿದರಾಯಿತು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ಇಲ್ಲಿಗೆ ಬಂದಿರುವೆನು. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವನಾನುರೂಪವಾದ ಫಲಗಳು ಅವರಿಗೆ ಲಭಿಸುವುದಲ್ಲವೇ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಎಂತಹ ಸಮಯದಲ್ಲಿ 4 ಕಡೆ ತಿರುಗಿದರೆ ತಾನೇ ಹಲವು ರಾಜರ ಸಹಾಯ ಸಹಕಾರ ನಮಗೆ ದೊರಕುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದಲೇ ಹೊರತು ಮತ್ತಾವ ತುಚ್ಛಾಸೆಯಿಂದಲ್ಲ ಸುಯೋಧನ. ನೀನು ಯಾವ ಇಚ್ಛೆಯಿಂದಲಾದರೂ ಬಾ, ಆದರೆ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು ಪಾರ್ಥ. ಒಂದು ವೇಳೆ ಸಿಕ್ಕಿಬಿದ್ದರೆ
ಅದು ಸಂತೋಷದ ವಿಷಯವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ ಸುಯೋಧನ. ನಾನೂ ಮರೆತಿಲ್ಲ. ಇವನ ಮುಖಕ್ಕೆ ಅರಮನೆಯೊಂದು ಬೇರೆ ಕೇಡು. ರತ್ನ ಖಚಿತವಾದ ರಾಜಮುಕುಟವನ್ನು ಧರಿಸಬೇಕೆಂಬ ತುಚ್ಛಾಕಾಂಕ್ಷೆಯು ಇವನನ್ನು ಅಲ್ಲಿಂದ ಇಲ್ಲಿವರೆಗೂ ಸೆಳೆತಂದಿರಬೇಕು. ಋತ ದಣಿದು ಬಂದಿರೋ ಪಾರ್ಥನ ಚತುರತೆಯನ್ನು ನೋಡಿಯೇ ಬಿಡುತ್ತೇನೆ. ಹೇ ಪರಮಾತ್ಮ, ಜಾಗರೂಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಅಂಧಕಾರದಿಂದ ಬೆಳಕಿನತ್ತ ಕರೆದುಕೊಂಡು ಹೋಗು. 7 ಚಕ್ರಪಾಣಿ, 3 ಲೋಕದ ಮಂಗಳ ಸೂತ್ರವು ನಿನ್ನಲ್ಲಿಯೇ ಸೇರಿದೆ. ಶಬರಿಗ ಭಯವನಿತ್ತ ಪ್ರಭುವೆಗೆ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತಾಳು. ಏನು ನಿನ್ನಯ ಲೀಲೆ ದೀನದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಪರಮಾತ್ಮ ವಾಸುದೇವ, ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ಹೀಗಿಸು ಲೋಕದ ಭವ ಬಂಧನ, ಹೀಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಹಗೆಗಳ ನಗೆಗೀಡಾಗುತ್ತದೆ, ಯೋಗ ನಿಶ್ಚಯಂ ಜಾಗೃತನಾಗು. ಹಗೆಗಳ ನಗೆಗೀಡಾಗುತ್ತದೆ, ಯೋಗ ನಿಶ್ಚಯಂ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ಹೀಗಿಸು ಲೋಕದ ಭವ ಬಂಧನ, ಹೀಗಿಸು ಲೋಕದ ಭವ ಬಂಧನ. ಯುಗ ಯುಗದ ಪರ್ಯಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಪರಮಾತ್ಮ, ಯುಗ ಯುಗದ ಪರ್ಯಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಮೃಗುಮುನಿ ದರ್ಪದ ಅಕ್ಷಿಯ ನಡೆಸಿ ಮೋಕ್ಷವ ನೀಡಿದ ತಂದೆ. ಮೃಗುಮುನಿ ದರ್ಪದ ಅಕ್ಷಿಯ ನಡೆಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ
ಸಂಜಯ, ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಛೇ, ಈ ಚರಣದಡಿಯಲ್ಲೇಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ತಮ್ಮ ಆಶೀರ್ವಾದ ಅನುಗ್ರಹದಿಂದ ನಾವೆಲ್ಲರೂ ಕ್ಷೇಮದಿಂದಿರುವೆವು. ಅದು ಅಲ್ಲದೆ ತಮ್ಮ ಆಶೀರ್ವಾದ ಅನುಗ್ರಹದಿಂದ ನಾವೆಲ್ಲರೂ ಕ್ಷೇಮದಿಂದಿರುವೆವು. ವಾಸುದೇವ, ಯಾರು? ಗುರುಚಕ್ರೇಶ್ವರ. ಓಹೋ, ಬಾವ, ಯಾವಾಗ ಬಂದಿರಿ? ಎಲ್ಲರೂ ಕುಶಲವೇ? ನೀವು ಬರುವುದನ್ನು ಮುಂಚಿತವಾಗಿಯೇ ತಿಳಿಸಿದ್ದರೆ ಈ ದ್ವಾರಕ ನಗರದ ರಾಜಬೀದಿಗಳನ್ನು ಸಿಂಗರಿಸಿ ಮಂಗಳ ವಾದ್ಯಗಳೊಂದಿಗೆ ಬಹುವಿಧವಾಗಿ ಸ್ವಾಗತಿಸುತ್ತಿದ್ದೆವು. ಚಂದ್ರಕುಲ ಚಕ್ರೇಶ್ವರ ಸಾರ್ವಭೌಮರಾದ ನೀವು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ. ಛೇ, ಎಂತಹ ಅಕಾರ್ಯವಾಯಿತು. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದೆ ಸುಮ್ಮನಿದ್ದ ನೀನು ಈ ನಿನ್ನ ಪ್ರಾಣಮಿತ್ರ ಪಾರ್ಥನು ಬಂದಾಕ್ಷಣ ಎದ್ದು ಕುಳಿತು ನಿನ್ನ ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀವು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಮಾಧವ ವಿಶ್ವಕೋಟಿಯ ದಾನವ ಧ್ವಂಸದ ನಂತರ ತನ್ನ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಈ ನಿನ್ನ ಸುದರ್ಶನ ಚಕ್ರಕ್ಕೊಂದಿದೊಂದು ಸದಾವಕಾಶ. ಭಾರ್ಗವ ಕಾಡ್ಗಿಚ್ಚಿನಂತೆ ಕುರುಪಾಂಡವರ ಭೀಕರ ಸಂಗ್ರಾಮ ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವೆನು. ಏನು, ಕೌರವರಿಗೂ ಪಾಂಡವರಿಗೂ ಯುದ್ಧವೇ? ಹೌದು ಭಾವ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನದು ನಿನ್ನ ಸಲಹೆ? ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ, ಬಲ್ಲೆಯ ಇಹಲೋಕ ರಾಜರಾಳಿದ
ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಿಗಾದ ನೀವುಗಳೇ ಹೊಡೆದಾಡಿ ಮಡಿಯುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ನನ್ನ ಮಾತನ್ನು ಕೇಳು ಬಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತ ಹೆಚ್ಚಿನ ಪರಿಶ್ರಮ ಈ ಚಕ್ರವರ್ತಿಗುಂಟು. ನಿನ್ನ ಉಪದೇಶವನ್ನು ಬಿಟ್ಟು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಿರುವೆಯಾ? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಜನಾರ್ದನ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿರುವುದು. ಆದ್ದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು. ಸಾಧ್ಯವಿಲ್ಲ ಮುಕುಂದ, ನೀನು ನಮ್ಮಿಬ್ಬರಿಗೂ ಸಮಾನ ಬಂದು ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ನಿನ್ನ ಧರ್ಮವನ್ನು ನೀನು ಪಾಲಿಸಿದಂತಾಗುವುದು. ಯೋಚಿಸು. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತೆ ತಡವೇಕೆ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಪಟಿ. ಅರ್ಜುನನು ನಿನಗಿಂತಲೂ ಚಿಕ್ಕವನು ಇರಬಹುದು. ಆತನಿಗೆ ಬೇಕಾದ್ದನ್ನು ಮೊದಲು ಕೇಳುವ ಪಡೆಯುವ ಅಧಿಕಾರ ಆತನಿಗಿರುವುದು. ಆಹಾ, ನಿನಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನೂ ಆದ ನಾನೋರ್ವನೇ ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗಾವುದು ಬೇಕು ಪಾರ್ಥ? ಹೇ ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಸ್ತ್ರನು ನಿರಾಯುಧನೂ ಆದ ಈತನಿಂದೇನು ಪ್ರಯೋಜನ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮರ ಸಹಿತ ನಿನ್ನ ಒಂದು ಅಕ್ಷೇಣಿ ಸೈನ್ಯವೇ ನನಗಿರಲಿ. ಭಲೆ ಬಲೆ ಕೌರವೇಶ್ವರ, ನಿನ್ನ ಶೌರ್ಯಕ್ಕೆ ತಕ್ಕಂತೆ ಕೋರಿದೆ. ನಡೆ, ನಿನ್ನ ಅಪೇಕ್ಷೆಯಂತೆ ಸೈನ್ಯಕ್ಕೆ ಆಜ್ಞಾಪಿಸುವೆನು. ಭಲೆ ಕಪಟ ನಾಟಕ ಸೂತ್ರಧಾರಿ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ? ಕೃಷ್ಣ, ಒಲಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಒಲಿರೇ ಭರತ ಕಂಡ ಸ್ವತಂತ್ರ ಅಮರ ಪಟಂಡ ರಕ್ತ ಕೋಣಿಯ ತಾಂಡವ ಪ್ರಚಂಡ ಪ್ರಳಯ ಸಿಂಹನಾದ ಸಾಹಸ ಚತುರ ಈ ಕೌರವೇಶ್ವರ ಆದ ಧರ್ಮ ಕಳಂಕ ಸಹಿಸಲ ರಣದೋ ಆಯುಧಗಳ ಧರಿಸದಿರೇ ಧರಿಸದಿರೇ ಹೇಳಿ ಪಾಂಡವರ ಅದೆಂದು ಪಾಲಿಪೆಯೋ ನೋಡುವೆ ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ.
ಸಂಪಾತಿ. ಪಾಂಡವರೆಂದರೆ ನಿನಗದೆಷ್ಟು ಮಮತೆ, ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಖ. ಹೀಗಿರುವಾಗ ನಾನು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಸಾಧ್ಯವಿಲ್ಲ. ಈಗ ನಾವೇ ಬೇರೆಯಾದೆವು. ಆದರೂ ಬಾಧಕವಿಲ್ಲ. ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಬಿತ್ತಿರುವೆ. ವಚನ ಭ್ರಷ್ಟನಾದಿಯೇ, ಎಚ್ಚರ. ಭಾವ, ಆಡಿದ ಮಾತಿಗೆ ತಪ್ಪುವುದುಂಟೆ? ಅದರಲ್ಲಿಯೂ ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರಿಕೆಯಿಂದಿರುತ್ತೇನೆ. ಒಳ ಸಂಚು ಫಲಿಸಿದೆಂದು ಹಿಗ್ಗಬೇಡವೋ ಗೋಪಾಲ. ಮುಂದೆ ಸಂಧಿಸೋಣ ಸಮರ ಭೂಮಿಯಲ್ಲಿ. ಆಗ ತಿಳಿಯುವೆ ಈ ನಿನ್ನ ಬಡ ಪಾಂಡವರ 7 ಅಕ್ಷವೇಣಿ ಸೈನ್ಯದ ಬಲಾಬಲವನ್ನು. ಅದು ಮುಂದೆ ತಾನೇ ತಿಳಿಯುವುದು. ಈಗ ನಡೆ ಭಾವ. ಕೃಷ್ಣ. ಭಾವ, ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯೂ ನನ್ನ ಕೈ ಸೇರಿದಳು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವು ಆದ ಭಗವಾನ್ ಶ್ರೀ ವಾಸುದೇವನು ನನ್ನ ಪಕ್ಷವನ್ನು ವಹಿಸಿದನು. ಇನ್ನು ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಪರಮಾತ್ಮ, ದೇವಕಿ ವರನಂದನ ಭಾವಜನಯನ ನಮಿತೆ ಮಾಧವ. ಪರಮಾತ್ಮ, ದೇವಕಿ ವರನಂದನ ಭಾವಜನಯನ ನಮಿತೆ ಮಾಧವ. ದೇವಕಿ ವರನಂದನ. ಹರಿತವಾದ ಖಡ್ಗವನ್ನು ಬಿಸಿಟು ಹೊರೆಯನ್ನು ಆಶ್ರಯಿಸುವ ಮಂದಮತಿಯಂತೆ ಮುಂದೆ ನರಿಯದೆ
ರಣದುರಂಧರರಾಗಿ ಮೆರೆಯುವ ಬಲರಾಮಾದಿ ಬಲವನ್ನು ಬಿಟ್ಟು ನನ್ನನ್ನೇ ಕೈಯ ಕಟ್ಟಿಕೊಂಡು ಒದ್ದಾಡುತ್ತಿರುವೆ. ನಿನ್ನ ಸಹೋದರರು ನಿನ್ನನ್ನು ದ್ವಾರಕೆ ಕಳುಹಿಸಿದ್ದು ತಪ್ಪಾಯಿತೆಂದು ಭಾವಿಸುವುದಿಲ್ಲವೇ? ಪರಮಾತ್ಮ, ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಮತ್ತಾರು? ಆ ದುರ್ಯೋಧನ. ಪರಮಾತ್ಮ, ಅರ್ಜುನ, ಧನ್ಯನಾದೆನ ಹರಿಗೆ, ಧನ್ಯನಾದೆನ. ಪರಮಾತ್ಮ, ಧನ್ಯನಾದೆನ ಹರಿಗೆ, ಧನ್ಯನಾದೆನ. ಧನ್ಯನಾದೆನೆಂದು ನಮ್ಮ ತವ ಕರುಣೆಯ ಬಲನೆ. ಪರಮಾತ್ಮ, ಧನ್ಯನಾದೆನೆಂದು ನಮ್ಮ ತವ ಕರುಣೆಯ ಬಲನೆ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಪರಿ ಪರಿಯ ಪರಿಭವದಿಂದ ಧರೆಯೊಳು ಮುಂದೆ ವಯ್ಯ. ಪರಿ ಪರಿಯ ಪರಿಭವದಿಂದ ಧರೆಯೊಳು ಮುಂದೆ ವಯ್ಯ. ಪರಿಹರಿಸಿ ಕಾಯುವ ಪ್ರಭುವೇ, ಚರಣದಲ್ಲಿ ಶಿರವ ನೀಡುವೆ. ಪರಿಹರಿಸಿ ಕಾಯುವ ಪ್ರಭುವೇ, ಚರಣದಲ್ಲಿ ಶಿರವ ನೀಡುವೆ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಕಥನದಲ್ಲಿ ಕುರುಪತಿ ಜಯವ, ಅಧಗೆಣಿಸಿ ಗೆಲುವ ತರುವನ. ಪರಮಾತ್ಮ, ಕಥನದಲ್ಲಿ ಕುರುಪತಿ ಜಯವ, ಅಧಗೆಣಿಸಿ ಗೆಲುವ ತರುವನ. ಪಾದಪಣಿ ನೀಯನ ಗೊಲಿಯು, ಸಾರಥಿಯ ಬಾಲಕ ವಹಿಸುವೆಯ. ಪರಮಾತ್ಮ, ಮಾಧವನೆ ನೀಯನ ಗೊಲಿಯು, ಸಾರಥಿಯ ಬಾಲಕ ವಹಿಸುವೆಯ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಧನ್ಯನಾದೆನೆಂದು ನಮ್ಮ ತವ ಕರುಣೆಯ ಬಲನೆ. ಧನ್ಯನಾದೆನ, ಧನ್ಯನಾದೆನ, ಧನ್ಯನಾದೆನ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು, ಪಥಭ್ರಷ್ಟರಿಗೆ ಮಾರ್ಗದರ್ಶಕನು ಆದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನೀ ವರದ ಹಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಆಗಲಿ ಭಕ್ತ
ಅಭಿಷ್ಟವನ್ನು ಈಡೇರಿಸುವುದೇ ನನ್ನ ಕರ್ತವ್ಯ. ಪರಮಾತ್ಮ, ಈಗ ನನಗೆ ಅನುಮತಿಯನ್ನು ಕೊಡು, ಪುನಃ ಬಂದು ನೋಡುವೆನು. ಅರ್ಜುನ, ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮ ಭೀಮಾದಿಗಳಿಗೆ ತಿಳಿಸಿ, ಹಾಗೆಯೇ ನಾನು ಬರುವುದಾಗಿ ಹೇಳಿದೆನೆಂದು ಎಲ್ಲರಿಗೂ ತಿಳಿಸು. ಆಗಬಹುದು ಪರಮಾತ್ಮ. ಭಾಗ್ಯೋದಯವೇ ಸರಿ. ಎಲವೆಲವೋ ದ್ವಿತೀಯ ಪಾಂಡವ, ಓಕಿ ಹರಿಯುತ್ತಿರುವ ಈ ಭೀಕರ ಸಮರಾಂಗಣದಲ್ಲಿ ನಿನ್ನ ಒಡಲನ್ನು ಬಗೆಯಲು ಸದಾ ಸಿದ್ಧವಾಗಿರುವುದು. ಈ ಅಖಂಡ ಸಾಮ್ರಾಜ್ಯ ನನ್ನ ಸೊತ್ತಾಗಿರಬೇಕು. ನವರತ್ನ ಖಚಿತವಾದ ರಾಜಮುಕುಟವು ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಇದು ಫಲಿಸಬೇಕಾದರೆ ಕಾದು ನೋಡಬೇಕು ಕುರು ಪಾಂಡವರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಹಲೋ ಕೃಷ್ಣನಿಂದ ಪಡೆದೆ ನಾನು ಯಾದವ ಸೈನ್ಯ. ಕೃಷ್ಣನಿಂದ ಪಡೆದೆ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನು ಅಪಾಂಡವ ಸೈನ್ಯ. ಓಯ್ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಖ್ಯಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು. ಖ್ಯಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು.
ವ್ಯಾಪಾರವನ್ನು ನೋಡಿದರೆ ದಿನದಿನಕ್ಕೂ ಅತಿಶಯವು ಹೆಚ್ಚುತ್ತಲೇ ಇರುವುದು. ವಿವೇಕವನ್ನು ಹೇಳಿದ ನನ್ನ ಮೇಲೆ ದುರ್ಯೋಧನನು ಕುಪಿತನಾಗಿ ಅಣ್ಣನ ಸಹಾಯವನ್ನು ಪಡೆದು ಹೋಗಿರುವನು. ಈ ಅಣ್ಣನಾಗಲೇ ಸೈನ್ಯವನ್ನು ಸಿದ್ಧಗೊಳಿಸುತ್ತಿರುವನು. ಈ ಸಮಯವನ್ನು ಅರಿತು ಏನಾದರೂ ಮಾಡಿ ಅಣ್ಣನನ್ನು ಭೂಪ್ರದಕ್ಷಿಣೆಗೆ ಕಳುಹಿಸಿ ಅಣ್ಣನು ಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಬರುವುದರೊಳಗಾಗಿ ಈ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿ ಮಾಡುವುದು.
ರುಕ್ಮಿಣಿ, ಉಪಾಯವಿಲ್ಲ. ಯುದ್ಧವಿಂದು ಅವಶ್ಯಕ. ಆದರೆ ಅದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ನಡೆಯದ ಅಚಿಂತ್ಯ ಹತ್ಯಾಕಾಂಡ. ನಾನು ಅದಕ್ಕಾಗಿ ಚಿಂತಿಸುತ್ತಿರುವೆನು. ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಶಲ್ಯರೇ ಮುಂತಾದ ಮಹಾನ್ ವೀರ ರಥಿಕರನ್ನೊಳಗೊಂಡ ಕೌರವರ 11 ಅಕ್ಷೋಹಿಣಿ ಸೈನ್ಯಗಳ ಒಂದು ಕಡೆ, ಧರ್ಮನಿಷ್ಠರು ಸ್ನೇಹಶೀಲರೂ ಆದ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ ಮತ್ತೊಂದು ಕಡೆ. ಈ ಯುದ್ಧವು ಮುಗಿಯುವಷ್ಟರಲ್ಲಿ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರೋ? ಯುದ್ಧ, ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲೇಕೆ? ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವುದು. ಕುರುಕ್ಷೇತ್ರದ ಧೂಳಿನ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ದೇವ, ಸರ್ವ
ಜೀವಂತವಾಗಿ ಮಾಡಬಲ್ಲೆನೆ. ಅದನ್ನಿಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದವರೆಗೂ ಮತ್ಯಾವ ಉಪಾಯವಿಲ್ಲ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆಯುಂಟಾಗಿದೆ. ಅಭಿಮಾನ ಸುರಿಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತ ಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ಬೇರ್ಪಡಿಸಿದವರೆಗೂ ಧರ್ಮರಾಜ್ಯ ಸ್ಥಾಪನೆಯಾಗಲಾರದು ದೇವಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿದೆ. ದೇವ, ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಬಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸುವೆನು. ಆದರೂ ಈ ನನ್ನ ಕೊನೆಯ ಪ್ರಯತ್ನವೂ ಸಹ ವಿಫಲವಾಗುವುದು ದೇವಿ. ಪ್ರಯತ್ನಿಸಿ, ಸಫಲಗೊಳ್ಳುವುದೇನು? ಆಗಲಿ ರುಕ್ಮಿಣಿ. ಅಂಬುದಿನಿಧಿ ಉದಯಿಸಿ ಎನ್ನನು ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿನಿಧಿ ಉದಯಿಸಿ ಎನ್ನನು ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ
ಪರಮಾತ್ಮ, ಪಂಚ ಪಾಂಡವರ ಪತ್ನಿಯಾಗಿದ್ರು ಸಹ ನನ್ನ ಬೆಚ್ಚಿರುವ ಮುಡಿಯನ್ನು ಕಟ್ಟಿಸುವವರು ಯಾರೂ ಇಲ್ಲದಾಯಿತೆ. ನಿಮಗಾದರೂ ಈ ನಿಮ್ಮ ಸಹೋದರಿ ಕಷ್ಟವೇ ನಿಮ್ಮದು ಅರಿವಾಗುತ್ತಿಲ್ಲವೇ ದೇವ? ಎಲ್ಲಿರುವಿರಿ? ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡಬಾರದೆ ತಂದೆ, ಕಾಪಾಡಬಾರದೆ. ಏನಿದು ವ್ಯಸನದಿಂದಿರುವೆಯಲ್ಲ, ಕಾರಣವೇನು? ಕಾರಣವಿನ್ನೇನು? ನೀವುಗಳು ನನ್ನ ಪತಿಗಳಾಗಿರುವಾಗ ಕಾಡಿನ ವಾಸವು, ಪರರ ಸೇವೆಯು ಇಷ್ಟರಲ್ಲೇ ಕಾಲ ಕಳೆಯಬೇಕಾಯಿತು. ಇನ್ನು ಈ ದ್ರೌಪದಿಯು ಜೀವಿಸಿ ಫಲವಾದರೂ ಏನು? ಪಾಂಡವರ ಭಟ್ಟ ಮಹಿಷಿ ಈ ಮನ್ಮನೋನ್ಮಣಿ ವಾಸುದೇವರೋ ದೊರೆಯು ನಮಗಿರಲು